ಲಂಕೆಯ ಯುದ್ಧದಲ್ಲಿ ರಾಮ ಮತ್ತು ರಾವಣರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ಆ ಸಮಯದಲ್ಲಿ ಲಕ್ಷ್ಮಣನಿಗೆ ಇಂದ್ರಜಿತನು ಬಲವಾದ ಬಾಣವನ್ನು ಹೊಡೆದು ಅವನು ಗಂಭೀರವಾಗಿ ಗಾಯಗೊಂಡನು. ಲಕ್ಷ್ಮಣನು ಅಚೇತನನಾಗಿ ನೆಲಕ್ಕೆ ಬಿದ್ದನು. ರಾಮನು ದುಃಖದಿಂದ ಕಣ್ಣೀರು ಹಾಕುತ್ತಾ ಹೇಳಿದರು, ಲಕ್ಷ್ಮಣನಿಲ್ಲದೆ ನನಗೆ ಜಯದ ಅಗತ್ಯವಿಲ್ಲ. ಆಗ ಋಷಿ ಸೌಶೇನನು ಹೇಳಿದರು, ಹನುಮಾನನೇ, ಲಕ್ಷ್ಮಣನಿಗೆ ಜೀವ ಕೊಡಲು ಹಿಮಾಲಯದ ದ್ರೋಣ ಪರ್ವತದಲ್ಲಿ ಸಂಜೀವಿನಿ ಎಂಬ ಔಷಧಿ ಇದೆ, ಅದನ್ನು ತಂದು ಕೊಡಬೇಕು. ಹನುಮಾನನು ತಕ್ಷಣವೇ ಆಕಾಶದಲ್ಲಿ ಹಾರಿದರು. ಅವರು ಹಿಮಾಲಯದತ್ತ ಹೋದರು. ಆದರೆ ಅಲ್ಲಿ ಬಹಳ ಔಷಧಿಗಳು ಇದ್ದವು. ಯಾವುದು ಸಂಜೀವಿನಿ ಎಂಬುದನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆಗ ಹನುಮಾನನು ಬಲದಿಂದ ಸಂಜೀವಿನಿ ಇರುವ ಪರ್ವತದ ಸಂಪೂರ್ಣ ಭಾಗವನ್ನೇ ಎತ್ತಿಕೊಂಡು ವಾಯುವೇಗದಲ್ಲಿ ಲಂಕೆಯತ್ತ ಹಾರಿದರು. ಆ ಪರ್ವತವನ್ನು ನೋಡಿದರೆ ಎಲ್ಲರೂ ಆಶ್ಚರ್ಯಗೊಂಡರು. ಸೌಶೇನ ಋಷಿಯವರು ಸಂಜೀವಿನಿ ಔಷಧಿಯನ್ನು ತೆಗೆದುಕೊಂಡು ಲಕ್ಷ್ಮಣನಿಗೆ ಹಾಕಿದರು. ಲಕ್ಷ್ಮಣನು ತಕ್ಷಣವೇ ಪ್ರಜ್ಞೆ ಪಡೆದನು. ರಾಮನು ಹನುಮಂತನನ್ನು ಆಲಿಂಗಿಸಿದರು. ನೀನು ನನ್ನ ಸಹೋದರನ ಪ್ರಾಣ ಉಳಿಸಿದ್ದೀಯ.